ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ರೈತರು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರಂತೆ. ಕಾರಣ ಅವರು ಬೆಳೆದಂತಹ ಬೆಳೆಗಳಿಗೆ ಒಂದು ವಿಪರೀತ ರೋಗ ಕಾಡ್ತಾ ಇರೋದ್ರಿಂದ ರೈತರು ಪರದಾಡ್ತಿದ್ದಾರೆ. ಪ್ರಮುಖವಾಗಿ ಕಸ್ಕೋಟ್ ಸಸಿ ರೋಗ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಕಸ್ಕೋಟ್ ರೋಗದಿಂದ ತೊಗರಿ, ಉದ್ದು, ಈರುಳ್ಳಿ ಬೆಳೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈ ಕಸ್ಕೋಟ ರೋಗ ಅಟ್ಯಾಕ್ ಆಗಿದೆಯಂತೆ. ಬೆಳೆಗಳನ್ನ ಸಂಪೂರ್ಣವಾಗಿ ಒಣಗಿಸ್ತಾ ಇದೆಯಂತೆ ಈ ರೋಗ. ಅರಬ್ ಕಂಟ್ರಿಯಿಂದ ಎಂಟ್ರಿ ಕೊಟ್ಟಿರುವಂತಹ ಕಸ್ಕೋಟ್ ರೋಗ ರೈತರ ಆರ್ಥಿಕ ಬೆಳೆಗಳಿಗೆ ಹೊಡೆತ ಬೇರೆ ಕೊಡ್ತಾ ಇದೆ. ಕಾರಂಪಳ್ಳಿ ಗ್ರಾಮಕ್ಕೆ ವಿಜ್ಞಾನಿಗಳ ತಂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ವಿಜ್ಞಾನಿಗಳು ಸವಾಲಾಗಿ ಪರಿಣಮಿಸಿದೆ ಈ ರೋಗ ಪತ್ತೆ ಹಚ್ಚೋದು ಮತ್ತೆ ಇದಕ್ಕೆ ಒಂದು ಔಷಧಿಯನ್ನ ಕೊಡೋದ್ರಲ್ಲಿ. ಯಾವುದೇ ಔಷಧಿ ಸಿಗದೆ ಕೈ ಚೆಲ್ಲಿ ಕೂತ್ಕೊಂಡಿದ್ದಾರಂತೆ ಕೃಷಿ ವಿಜ್ಞಾನಿಗಳು. ಕಸ್ಕೋಟ ಸಸಿ ರೋಗದಿಂದ ಮುಕ್ತಿ ನೀಡಬೇಕು ನೀವು ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ. ರೈತರ ಜೀವ ಬೆಳೆ ಎಂದೇ ಕರೆಸಿಕೊಳ್ಳುವಂತಹ ತೊಗರಿ ಬೆಳೆಗೆ ಇದೀಗ ಕಸ್ಕೋಟ ರೋಗ ಬಾಧಿಸುತ್ತಿದ್ದು ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇನ್ನು ಕಳೆದ 3 ವರ್ಷಗಳಿಂದಲೂ ಕೂಡ ರೈತರಿಗೆ ಕಸ್ಕೋಟ ಬೆಳೆಗೆ ಕಸ್ಕೋಟ ಬಾಧಿಸುತ್ತಿರುವುದರಿಂದ ರೈತರು ಇದೀಗ ಆದಾಯ ನಿರೀಕ್ಷೆಯ ಮಟ್ಟಕ್ಕೆ ಆದಾಯ ಬರದೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥದ್ದು. ಏನು ತೊಗರಿ ಬೆಳೆ ಆಗಿರ್ಬೋದು, ಉಳ್ಳಾಗಡ್ಡಿ, ಜೋಳ ಸೇರಿದಂತೆ ಕಬ್ಬಿಗೂ ಕೂಡ ಕಸ್ಕೋಟ ಬೆಳೆ ಬಾಧಿಸುತ್ತಿರುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನಿರೀಕ್ಷೆ ಮಟ್ಟದಲ್ಲಿ ಇಳುವರಿ ಬಾರದೆ ರೈತರು ಇದೀಗ ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥದ್ದು. ನಾವು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿದ್ದೇವೆ, ಆದರೆ ನಮಗೆ ಇಳುವರಿಗೂ ಕೂಡ ಸರಿಯಾದ ಇಳುವರಿ ಬಾರದೆ ಹಿನ್ನೆಲೆ ನಾವು ಇಳುವರಿಗೆ ಹಾಕಿದ ಹಣ ಕೂಡ ವಾಪಸ್ ಬರ್ತಾ ಇಲ್ಲ ಎನ್ನುವಂಥ ಅಳಲನ್ನು ರೈತರು ತೋರಿಸಿಕೊಳ್ಳುತ್ತಿರುವಂಥದ್ದು. ಏನು ನಾವು ಹಿಂದೆ ಕೂಡ ಅತಿವೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ. ಅತಿವೃಷ್ಟಿ ಮುಗೀತು ಎನ್ನುವಷ್ಟರಲ್ಲೇ ಇದೀಗ ಕಸ್ಕೋಟ ರೋಗ ನಮ್ಮನ್ನು ಬಾಧಿಸ್ತಿದ್ದು ಇದೀಗ ನಿರೀಕ್ಷೆ ಮಟ್ಟದ ಆದಾಯ ಬರ್ತಾಯಿಲ್ಲ. ಪ್ರಮುಖವಾಗಿ ಹೇಳೋದಾದರೆ ಈ ರೋಗ ಏನಿದೆ ಕಸ್ಕೋಟ ಬೆಳೆ ತೊಗರಿ ಬೆಳೆಗೆ ಬಾಧಿಸ್ತಾ ಇದೆ. ಇದು ವಿಜ್ಞಾನಿಗಳಿಗೂ ನಿಜಕ್ಕೂ ಸವಾಲಾಗಿ ಪರಿಣಮಿಸಿರುವಂಥದ್ದು. ಏನು ವಿಜ್ಞಾನಿಗಳು ಕೂಡ ಈ ರೋಗಕ್ಕೆ ಔಷಧಿಯನ್ನು ಕಂಡುಕೊಳ್ಳೋದಾಗದೆ ಕೈ ಚೆಲ್ಲಿ ಕುಂತಿರುವಂಥದ್ದು. ಹೀಗಾಗಿ ಸರ್ಕಾರ ಕೂಡ ನಮ್ಮ ಸಮಸ್ಯೆಗೆ ಗಮನ ಹರಿಸಬೇಕು ಎನ್ನುವಂಥ ಮಾತನ್ನು ರೈತರು ಆಗ್ರಹಿಸ್ತಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ, ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋದು ಕುರಿತು ಅವ್ರನ್ನ ಮಾತಾಡಿ. ಸರಿಗ ಎಷ್ಟು ದಿನದಿಂದ ಈ ಕಸ್ಕೋಟ ರೋಗ ನಿಮ್ಮ ಬೆಳೆಗಳಿಗೆ ಬಾಧಿಸ್ತಾ ಇದೆ? ಸುಮಾರು 2022ರಿಂದ ಈ ಬ್ಯಾಸ್ಗೆ ಕಾಲದ ತೊಗರಿಯನ್ನು ಹಾಕ್ಕೊಂಡು ಇಲಿತನ ರೈತರ ಗೋಳ ಜಗದವ ಕೇಳೋರು ಯಾರನ್ನತ್ತ ಹಾದಿ ಬೀದಿಯಲ್ಲಿ ಹೋರಾಟ ಮಾಡ್ಕೊಂಡು ಸುಮಾರು 3 ವರ್ಷಗಳ ನಿರಂತರವಾಗಿ ನಾವು ಕಲಬುರಗಿ ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಪ್ರಥಮವಾಗಿ ಗಾರಂಪಳ್ಳಿ ಗ್ರಾಮ ಅಲ್ಲದೆ ಇವತ್ತು ಹಸರುಣಗಿಲಿಂದ, ಬೀರ್ನಳ್ಳಿಲಿಂದ, ಮರಪಳ್ಳಿಲಿಂದ ಮತ್ತು ಗೌಡ್ನಳ್ಳಿಯಿಂದ ರೈತರು ಇಲ್ಲಿ ಸೇರ್ಕೊಂಡಿದ್ದೀವಿ ಸರ್. ಇವತ್ತು ನಾವು ಏನು ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ಅಧಿಕಾರಿಗಳಿಗೂ ಮತ್ತು ಚಿಂಚೋಳಿ ತಾಲೂಕಿನ ಎಡಿ ಸರ್ ಅವರಿಗೆ, ಸರ್ ನಮ್ಮ ಹೊಲದಲ್ಲಿ ಇಂಥ ಕಸ್ಕೂಟ ಅಂತೇನು ಬಂಗಾರದ ಬೆಳ್ಳಿ ರೀತಿಯಲ್ಲಿ ಬೆಳೆಯನ್ನು ಆವರ್ತಿಸ್ಕೊಂಡು ಸಂಪೂರ್ಣ ಹಾನಿ ಮಾಡ್ತದೆ, ಏನೋ ಸರ್ ನೋಡ್ರಿ ಅಂತ ನಾವು ರೈತರ ಜೊತೆ ಕೂಡ ಹೋದಾಗ ಅವರು ವಿಜ್ಞಾನಿಗಳು ಕರೆಸಿ ಇದನ್ನು ಪತ್ತೆ ಹಚ್ಚಿದಾಗ ವಿಜ್ಞಾನಿಗಳು ಇದಕ್ಕೆ ಔಷಧಿಯವೆಲ್ಲ ಇದು ಕಸ್ಕೂಟ ಅಂತ ಕರೀತಾರೆ, ಇದು ಅರಬ್ ಕಂಟ್ರಿ ತಳಿ, ಒಂದು ಬೀಜ ನೆಲಕ್ಕೆ ಬಿತ್ತು ಅಂದರೆ 1 ಲಕ್ಷ ಉತ್ಪಾದನೆ ಆಗ್ತಂತ ವರದಿ ಇದನ್ನು ಮಾಹಿತಿ ಕೊಟ್ಟಿದ್ದು ವಿಜ್ಞಾನಿಗಳೇ. ಇದನ್ನು ನಾವು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಗಮನಕ್ಕೂ ನಾವು ಶಾಸಕರ ಮುಖಾಂತರ ಪ್ರಶ್ನೆ ಮಾಡಕ್ಕೆ ಹಚ್ಚಿದ್ದಾಗ ಇದಕ್ಕೆ ವರದಿ ಬರಲಿ, ರೈತರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಇವತ್ತು ನಿಮ್ಮ ಜಿಲ್ಲೆಗೆ 11/3/2026ಕ್ಕೆ ಇವತ್ತು 26ಕ್ಕೆ ವರದಿ ಬಂದಿದೆ. 14ಕ್ಕೆ ನೀವು ಚಿಂಚೋಳಿ ತಾಲೂಕಿಗೆ ಏನು ಸಾಲು ಮರದ ತಿಮ್ಮಕ್ಕ ಏನು ಇವತ್ತು ಉದ್ಘಾಟನೆಗೆ ಬಂದಿದ್ರಿ. ಅವತ್ತು ಕೂಡ ನೀವು ಸೇಡಂ, ಚಿತ್ತಾಪುರ, ಚಿಂಚೋಳಿ 3 ತಾಲೂಕಿಗೆ ಕೂಡ ರೈತರಿಗೆ ಅನುಕೂಲ ದೃಷ್ಟಿಯಲ್ಲಿ ವಿಡಿಯೋ, ಆಡಿಯೋ, ಪೋಸ್ಟ್ಗಳು ಏನು ಬಿಡುಗಡೆ ಮಾಡಿರಿ ಕಸ್ಕೂಟ ರೋಗ ನಿಯಂತ್ರಿಸಕ್ಕಂತೇಳಿ ನಿರ್ಮೂಲನೆ ಮಾಡೋಕ್ಕೆ ಏನು ಕ್ರಮ ಕೈಗೊಂಡ್ರಿ, ಅದಕ್ಕೆ ನಮ್ಮ ರೈತರ ವತಿಯಿಂದ ಧನ್ಯವಾದ ಹೇಳ್ತೀನಿ. ಇದಿಷ್ಟು ಚಿಂಚೋಳಿ ರೈತರ ಆಗ್ರಹವಾಗಿರುವಂಥದ್ದು. ಏನು ಕಳೆದ 3 ವರ್ಷಗಳಿಂದ ನಾವು ಕಸ್ಕೋಟ ರೋಗದಿಂದ ನಮ್ಮ ಬೆಳೆ ಹಾಳಾಗ್ತಾ ಇದೆ. ಹೀಗಾಗಿ ನಮಗೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಿ ಹಾಗೂ ಹಾಳಾದಂಥ ಬೆಳೆಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಿ ಅನ್ನುವಂಥ ಆಗ್ರಹವನ್ನು ರೈತರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.